You come and sit, yeah. You know my English before, yeah. I know, yeah. Okay guys, welcome back to our channel. ನಮಸ್ತೆ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಇದೊಂದು ಹೊಸ ವಿಡಿಯೋಗೆ ನಿಮ್ಮನ್ನು ಸುಸ್ವಾಗತಿಸುತ್ತಾ ಓಕೆ, ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತಿನ ಏನು ಸ್ಪೆಷಲ್ ವಿಡಿಯೋ ಅಂದರೆ ನಾವು ಮನೆನ ತೊಗೊಂಡಿದ್ದೀವಿ ಗೈಸ್. ಮೇನ್ ಹೇಳ್ಬಿಡೋಣ. ಮ್ಯಾಟ್ರ್ ಏನಪ್ಪ ಅಂದರೆ ನಾವು ಇನ್ನೂ ಮನೆಯದು ವಿಡಿಯೋ ಹಾಕಿಲ್ಲ, ಆಯಿತಾ? ಸೊ ಅವತ್ತು ತೊಗೊಂಡಿದ್ದು ಇಲ್ಲಿಂದ ಹೊರಟಿದ್ದು ಅದೆಲ್ಲ ನಾವು ಮಾಡ್ಕೊಂಡಿದ್ದೀವಿ ವಿಡಿಯೋ, ಗ್ಲಿಮ್ಸಸ್ ತೊಗೊಂಡಿದ್ದೀವಿ ಅಷ್ಟೇ. ಹಾಂ. ಸೊ ಇವಾಗ ಏನಪ್ಪ ಅಂದರೆ ಪ್ರಾಪರಾಗಿ ಒಂದು ಡಾಕ್ಯುಮೆಂಟ್ ಮಾಡಿ ಇಟ್ಕೊಳ್ಳೋಣ. ನಮ್ಮ ಮನೆ ತಗೊಂಡಿದ್ದ ದಿವಸ ಹಿಂಗಿತ್ತು, ನಮ್ಮ ಎಕ್ಸ್ಪೀರಿಯನ್ಸ್ ಹಿಂಗಿತ್ತು ಅಂತ ನಮಗೊಂದು 10 years ಆದಮೇಲೆ ಇಲ್ಲ ಒಂದು 20 years ಆದಮೇಲೆ ನಮ್ಮ ಮಕ್ಕಳಿಗೆ ತೋರ್ಸೋಕ್ಕೆ ಆಗುತ್ತೆ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ. ಆಮೇಲೆ ನಮಗೂ ನೋಡಿದಾಗ ಒಂಥರ ಈ ಮೂಮೆಂಟ್ನ ಚೆರಿಶ್ ಮಾಡ್ಬೋದು ಅಂತ ನಾವು ಇದನ್ನ ಡಾಕ್ಯುಮೆಂಟ್ರಿ ತರ ಮಾಡಿ ನಿಮ್ಗೆ ತೋರಿಸ್ತಾ ಇದೀವಿ. ಏನ್ ತಗೊಂಡ್ವಿ, ರಿಜಿಸ್ಟ್ರೇಷನ್ ಪ್ರಾಸೆಸ್ಸು, ಆಮೇಲೆ ಮನೆಗೆ ಬಂದಿದ್ದು, ಆಮೇಲೆ ನಮ್ಮ ಅಪ್ಪ ಅಮ್ಮ ಬಂದಿದ್ದು, ಚಿಕ್ಕದ ಗೃಹ ಪ್ರವೇಶ ಮಾಡಿದ್ದು ಎಲ್ಲ ವಿಡಿಯೋಸ್ ಹಾಕ್ತೀವಿ. ಹಂಗೆ ನೋಡ್ತಾ ಹೋಗಿ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಾ ಹೋಗ್ತೀವಿ. ಓಕೆ, ಇವಾಗ ಅವತ್ತಿನ ದಿವಸಕ್ಕೆ ಹೋಗೋಣ ವಾಪಸ್. ಎಷ್ಟು ರಿಜಿಸ್ಟ್ರೇಷನ್ ಡೇಗೆ ಹೋಗೋಣವಾ? ಎಸ್. ಸೊ ಇವತ್ತು ಏನಬಿ ಇಷ್ಟೆಲ್ಲ ರೆಡಿಯಾಗಿ ಎಲ್ಲ ಇವತ್ತು ನಮ್ಮ ಜೀವನದ ಒಂದು ಅತ್ಯದ್ಭುತವಾದ ದಿನ, ಸ್ಪೆಷಲ್ ಡೇ. ಇದನ್ನ ಈ ವಿಡಿಯೋನ ಯಾವಾಗ ಹಾಕ್ತೀವಿ ಗೊತ್ತಿಲ್ಲ, ಮೇ ಬಿ 3-5 ನಮಗೆ ಅನ್ಸ್ಬೇಕು ಹಾಕ್ಬೇಕು ಅಂತ ಅವಾಗ ಹಾಕ್ತೀವಿ. ಸೊ ಇದು ನಾವು ಮೆಮೊರಿ ಮಾಡಿ ಇಟ್ಕೊಳ್ಳೋಣ ಅಂತ ಒಂದು ನಮ್ದು ಇಬ್ರದ್ದು ಫಸ್ಟ್ ದೊಡ್ಡ ಇನ್ವೆಸ್ಟ್ಮೆಂಟ್. ಹೌದು, ನಾವು ಮನೆ ತಗೊಂಡಿದ್ದೀವಿ. ಫಸ್ಟ್ ಮನೆ ಫಸ್ಟ್ ಅದು ನಾವು ಪುಣೆಗೆ ಬಂದು ಪ್ಲಾನ್ ಇತ್ತು, ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇನ್ನೊಂದೇನಪ್ಪಾ ಅಂದ್ರೆ ದೇವರು ನಾವು ಈ ಮನೆಗೆ ಬಂದ್ವಲ್ಲ, ಇದೊಂದು ಸ್ಟೋರಿನೇ ಹೇಳ್ಬೋದು ನಾನು ಇಲ್ಲಿ. ಓಕೆ ಅಭಿ, ನಿಮ್ಗೊಂದು ಕ್ವೆಶ್ಚನ್. ಈ ಪುಣೆಗೆ ಬಂದಿದ್ ಫಸ್ಟ್ ನೀವು, ನಾನಲ್ಲ. ಪುಣೆಗೆ ಬಂದ್ರಿ, ಈ ಮನೆನ ನೋಡಿದ್ರಿ, ಹೆಂಗ್ ತಗೊಂಡ್ವಿ, ಸ್ಟೆಪ್ ಬೈ ಸ್ಟೆಪ್ ಪಟ್ ಅಂತ ಹೇಳ್ತೀರಾ? ಎಸ್, ಪಟ್ ಅಂತ ಹೇಳ್ತೀನಿ. ಸೊ ಗೈಸ್, ಫಸ್ಟ್ ಪುಣೆಗೆ ಬಂದಿದ್ದು ಅಂದ ತಕ್ಷಣ ಅವನು ಸಂಜನ್ ಮುತ್ತಪ್ಪ ಇದ್ದಾನಲ್ಲ, ಅವ್ನ ರೂಮಲ್ಲಿ ಒಂದು 15 ದಿವಸ ಇದ್ವಿ. ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾವು, ಸಂಜನ್ಗೆ ರೆಫರ್ ಮಾಡಿದ್ದಕ್ಕೆ. ಹೌದು, ಸಂಜನ್ ನಿಂದಾನೇ ಇವತ್ತು ನಾವು ರೆಫರ್ ಮಾಡಿದ್ದಕ್ಕೆ, ಪುಣೆಗೆ ಬಂದಿದ್ದಕ್ಕೆ ಮನೆ ಒಂದು ಎಕ್ಸ್ಪ್ಲೋರ್ ಮಾಡೋ ತರ ಆಯ್ತು. ಸೊ ನಮಗಂತೂ ಅದಕ್ಕೆ ಏನು ರಿಗ್ರೆಟ್ಸೇ ಇಲ್ಲ. ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ನಾವು ತಗೊಂಡಿದ್ದು, ಬೆಂಗಳೂರಿಂದ ಆಚೆ ಬರೋದು ಅಂತ ನಮಗೆ ಇವಾಗ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸಂಜನ್ ಮುತ್ತಪ್ಪ. ಇವಾಗ ಮತ್ತೆ ಹೋಗೋಣ ಅಲ್ಲಿಗೆ, ಸ್ಟೋರಿಗೆ. 4-5 ಮನೆ ನೋಡಿದೀವಿ, ಈ ಸೊಸೈಟಿಲೇನೆ ನೋಡಿದೀವಿ. ಸುಮಾರು ವಿಡಿಯೋ ಕಳ್ಸಿದ್ರು, ಇದೋಕೆನಾ. ಆಮೇಲೆ ಲಾಸ್ಟಿಗೆ ಈ ಮನೆಗೆ ಬಂದಿದ್ದು. ನಾವು ತಗೊಳಕ್ ಹುಡುಕಿದ್ದಲ್ಲ, ರೆಂಟಿಗೆ. ಕನ್ಫ್ಯೂಸ್ ಆಗ್ಬಿದೆ, ರೆಂಟಿಗೆ ಅಂತ ಇದನ್ನ ಫೈನಲ್ ಮಾಡಿದ್ದು ಈ ಮನೆನ. ಆಮೇಲೆ ಜುಲೈಗೆ ಬಂದಿದ್ದು ನಾವು ಆಕ್ಚುಲಿ. ಆಮೇಲೆ ಜಾನ್ ಅಷ್ಟೊತ್ತಿಗೆ ನಮ್ಮ ಈ ಮನೆಯ ಓನರ್ಗೆ ಏನೋ ಈ ಮನೆ ಸೇಲ್ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು. ಅವಾಗ ನಾವು ಅಲ್ಲಿಂದನೂ ಯೋಚನೆ ಮಾಡ್ಕೊಂಡು ತಗೊಬೇಕಾ ಬೇಡವಾ, ಪುಣೆಲಿ ತಗೊಬೇಕಾ ಬೇಡ ಅಂದ್ರೆ ತಗೊಬೇಕು ಅಂತ ಇತ್ತು. ಇಷ್ಟು ಬೇಗ ಬೇಡ, ಒಂದು 2 years 3 years ಆಗ್ಲಿ ಪುಣೆಲಿ ಅಂತ ಆ ತರ ಮೈಂಡ್ ಸೆಟ್ ಅಲ್ಲಿ ಇದ್ವಿ. ಆಮೇಲೆ ಅದು ಏನೋ ಮತ್ತೆ ವಾಪಸ್ ಬಂದು ನಮ್ಗೆ ಬಂದು ಬೀಳ್ತೈತೆ. ನಮಗೆ ಅದು ಹೆಂಗೆ ಪುಷ್ ಆಯ್ತು ಅಂದ್ರೆ, ಈ ಮನೆ ನಿಮಗೆ ಬರ್ದಿರೋದು ಅಂತ ದೇವರು ಬಂದು ಹೇಳಿರೋ ತರ ನಮಗೆ ಇದಾಯ್ತು. ಆಮೇಲೆ ಇನ್ನೊಂದು ಸಿಚುವೇಶನ್ ಜ್ಞಾಪಿಸ್ಕೊಬೇಕು, ಈ ಮನೆ ತಗೊಬೇಕು ಅನ್ನೋದು ಫೈನಲ್ ಮಾಡೋ ಇದ್ರಲ್ಲಿ ಇದೀವಿ. ಎಸ್ ನೋ ಹೇಳಬೇಕು. ಅವಾಗ ಒಂದು ಬೆಕ್ಕು ಬಂತು, ಏಂಜಲ್, ವೈಟ್ ಏಂಜಲ್. ಈ 13th ಫ್ಲೋರಿಗೆ ಅಲ್ಲಿಂದ ಯಾರ್ದೋ ಮನೆಯಿಂದ ಇಲ್ಲಿಗೆ ಹತ್ಕೊಂಡ್ ಬಂದಿದೆ. ಅದು ಸೀದಾ ಬಂದು ಡೋರಿಂದ ಒಳಗಡೆ ಎಲ್ಲೂ ಹೋಗಿಲ್ಲ. ಆಮೇಲೆ ನಾವು ಸ್ವಲ್ಪ ಕ್ಯಾಟ್ ಲವರ್ಸ್, ಆಮೇಲೆ ಕ್ಯಾಟ್ ಇಸ್ ಲೈಕ್ ಎ ಪಾಸಿಟಿವ್ ಎನರ್ಜಿ ಅಂತ ಬಿಲೀವ್ ಮಾಡೋರು. ಅದು ಒಂದು ಏಂಜಲ್ನ ಒಂದು ಏನದು ಸ್ವರೂಪ, ಆಯ್ತಾ? ಸೊ ಅದು ಬಂದ ತಕ್ಷಣ ಮುಗೀತು, ಇದು ನಮ್ಗೆ ಮೇಲಿಂದ ಯೂನಿವರ್ಸೇ ಬಂದಿರೋದು ಇದು ಅಂತ ಅಲ್ಲಿ ಫೈನಲ್ ಮಾಡಿದ್. ನಾವು ಅವತ್ತೇ ಫೈನಲ್ ಮಾಡಿದ್ವಿ ಎಸ್ ಅಂತ. ಆಮೇಲೆ ನೆಕ್ಸ್ಟ್ ದಿವಸ ಓನರಿಗೆ ಫೋನ್ ಮಾಡಿ ಹೇಳಿ ನಾವು ಡಿಸೈಡ್ ಮಾಡಿದ್ವಿ. ಆಮೇಲೆ ಅಪ್ಪ ಅಮ್ಮಂಗೆ ಹೇಳಿದ್ವಿ, ಇವ್ರ ಅಪ್ಪ ಅಮ್ಮಂಗೆ ಹೇಳಿದ್ವಿ. ಇವಾಗ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಆ ವಿಡಿಯೋಗೆ ಒಂಚೂರು ಹೋಗಿ ಬನ್ನಿ. ಇವಾಗ ಹೊರಟ್ವಿ, ಫಸ್ಟ್ ಲಾಯರ್ ಹತ್ರ ಹೋಗ್ಬೇಕು. ತುಂಬಾ ಡಾಕ್ಯುಮೆಂಟ್ಸ್ ಇತ್ತು, ಏನೇನೋ ಅಂತ ನನಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಅವ್ರದ್ದೆಲ್ಲ ಕೇಳಿ ಇವರಿಗೆ ಕರೆಕ್ಟ್ ಆಗಿ ಇಂಗ್ಲಿಷ್ ಬರಲ್ಲ, ನಮಗೆ ಕರೆಕ್ಟ್ ಆಗಿ ಹಿಂದಿ ಬರಲ್ಲ. ಸೊ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಟ್ ಏನೋ ಮುನ್ನುಗ್ಗಿದ್ದೀವಿ. ಮೇನ್ ಇದು ನಾನು ಒಂದು ಸ್ಟೆಪ್ ಹಿಂಗೆ ಇಟ್ಟಿದ್ದು ನಮ್ಮ ಗುಂಡಾಸಿಂದಾನೆ. ಅವ್ನಿಗಿದು ಬರ್ಡೇ ಗಿಫ್ಟ್, ದೊಡ್ಡ ಬರ್ಡೇ ಗಿಫ್ಟ್. ಲೈಫಲ್ಲಿ ನಿನ್ ಬರ್ಡೇ ಗಿಫ್ಟ್ ಹೇಳ್ಬಾರ್ದು. ಥ್ಯಾಂಕ್ ಯು. ಬೈಕಲ್ಲಿ ಹೋಗೋದು ಇವತ್ತು. ಹೆಲ್ಮೆಟ್ ತಗೊಳ್ಳೋ. ನನ್ನ ಹೆಲ್ಮೆಟ್ ಬೇಕಾ? ಇದೆಲ್ಲಿ ಅಭಿ ಇವಾಗ? ಫಸ್ಟ್ ಲಾಯರ್ ಆಫೀಸಿಗೆ ಹೋಗ್ಬಿಟ್ಟು, ಅಲ್ಲಿಂದ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗ್ಬಿಟ್ಟು, ಅಲ್ಲಿಂದ ಬ್ಯಾಂಕಿಗೆ ಹೋಗಿ ಡಿ ಕಲೆಕ್ಟ್ ಮಾಡ್ಕೊಂಡು ಸೆಲ್ಲರಿಗೆ ಕೊಟ್ಬಿಟ್ಟು ನಮ್ಮ ದಿವಸವನ್ನು ಮುಗಿಸ್ಬೇಕು.
ಆ ಸಂಭ್ರಮಕ್ಕೆಲ್ಲ 20 ವರ್ಷ ಆಗುತ್ತೆ ಅಂತ ಅನ್ಸುತ್ತೆ. ಇಲ್ಲ, ನಾನು ಬಂದಿದ್ದೀನಲ್ಲ ಬೇಗ ಬೇಗ ಆಗುತ್ತೆ. ನಮ್ಮನೆ ಲಕ್ಷ್ಮಿ ನಮ್ಮ ಜೊತೆ ಬಂದ್ವಿ ಕರೆಕ್ಟ್ 9. ಸರಿ, ಏನು ಓದ್ತಿದಾರೋ, ಪೇಜ್ ಟರ್ನ್ ಮಾಡ್ತಿದ್ದಾರೆ ಹೋಗ್ಬೋ ಥರ. ಅಭಿ ಓದ್ತಿ ಸರಿಯಾಗೆಲ್ಲ. ರಿಜಿಸ್ಟ್ರೇಷನ್ ಡೇ ನೋಡಿದ್ರಲ್ಲ ನೀವು, ಅದು ಜಸ್ಟ್ 10% ವಿಡಿಯೋ ಮಾಡಿದ್ ನಾವು. ಅಲ್ಲೆಲ್ಲ ಏನು ಮಾಡೋಕ್ಕಾಗಿಲ್ಲ ಗೈಸ್, ವಿಡಿಯೋ ಸ್ವಲ್ಪ ರಶ್ ಕ್ರೌಡ್ ಇತ್ತು. ಆಮೇಲೆ ನಾನು ಅಲ್ಲಿಂದ ಹೋಗಿ ಬ್ಯಾಂಕಿಗೆ ಹೋಗಿ ಡಿ ತಗೊಂಡು ಆ ಡಿನ ಸೆಲ್ಲರಿಗೆ ಕೊಟ್ಟು ಹಿಂಗೆ ಸಲ್ಯೂಟ್ ಹೊಡೆದು ಅವ್ರನ್ನ ಕಳಿಸ್ಬಿಟ್ಟು. ಎಷ್ಟು ಗಂಟೆ ಆಗಿತ್ತು? ಒಂದು 5 ಗಂಟೆ ಐ ಥಿಂಕ್. 5 ಗಂಟೆಗೆ ಅಲ್ಲೇ ಊಟ ಮಾಡಿಕೊಂಡು ನೋಡಿ, ಅಲ್ಲಿ ಊಟ ಮಾಡಿದ್ದು ಒಂದ್ಸತಿ ನೋಡ್ಕೊಂಬನ್ನಿ ಇವಾಗ. 5 ಗಂಟೆ ಅಷ್ಟು ಪಾಪ ಏನು ತಿಂದಿಲ್ಲ. ಇಷ್ಟು ಪ್ರೊಸೀಜರ್ ಇದೆಯಾ ಅಭಿ ಮನೆ ತಗೊಳ್ಳೋದಂದ್ರೆ? ಎಲ್ಲ ಕಡೆನೂ ಹಂಗಿರುತ್ತೆ. ಇದರಲ್ಲಿ ಅಭಿ ಓನ್ಸ್ ಅ ಹೌಸ್ ಇನ್ ಪುಣೆ. ಅಭಿ and Vidya owns a house in Pune city. ವಾವ್, ಲುಕ್ಸ್ ಯಮ್ಮಿ ಅಲ್ಲ. ಎಲ್ಲ ಮುಗೀತು. ಟೀ ಆ್ಯಂಡ್ ಬನ್ ಮಸ್ಕ ತಗೊಂಡು ಮನೆ ಕಡೆ. ಬಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಸೆಲೆಬ್ರೇಷನ್ಸ್. ಫೈನಲಿ ಎಲ್ಲ ಮುಗೀತು ರಿಜಿಸ್ಟ್ರೇಷನ್. ಇದು ನಮ್ಮನೆ. ಇನ್ನೂ ಏನೇನೋ ಪ್ಲಾನ್ ಹಾಕಿದ್ಯಾ? ಇನ್ನ ಸ್ವಲ್ಪ ಚೇಂಜಸ್ ಆಗುತ್ತೆ ಮನೆ. ಇಷ್ಟು ಆಗಿತ್ತು ಅವತ್ತು ರಿಜಿಸ್ಟ್ರೇಷನ್ ಡೇದು. ಮ್ಯಾಟ್ರ್ ಏನಪ್ಪಾ ಅಂದ್ರೆ, ಇದು ಮನೆ ರಿಜಿಸ್ಟ್ರೇಷನ್ ಆಗಿದ್ದು ನಮ್ದು February 28. ನೆಕ್ಸ್ಟ್ ದಿವಸ ನಮ್ಮನೆ ಗುಂಡಂದು ಬರ್ಡೇ ಇತ್ತು. ಅಲ್ಲ, ಒಂದು ದೊಡ್ಡ ಹೆಜ್ಜೆ ಇಡಕ್ಕೆ ಕಾರಣನೇ ವಿದ್ಯಾ, ಅದು ಹೇಳಲೇಬೇಕು ನಾನು. ಇಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಜಗಳ ಆಡ್ಬಾರ್ದು ನಾನು ತಗೊಂಡಿದ್ದು. ಸೊ ವಿದ್ಯಂದೇ ಮೇನ್ ಸ್ಟೆಪ್ ಗೈಸಿದೆ. ಯಾಕೆಂದ್ರೆ ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಿರ್ತೀನಿ. ಇಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿರಿ ಎಷ್ಟು ಬರ್ಬೋದು, ಬೇರೆ ಕಡೆ ಹಾಕಿರಿ ಎಷ್ಟು ಬರ್ಬೋದು ಅಂತ ಅದೆಲ್ಲ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಂದು ಇದಕ್ಕೆ ಇದು ಸೂಟ್ ಆಯ್ತು, ಈ ಮನೆ ಬಜೆಟ್ಟು. ಸೊ ಅದಕ್ಕೊಂದು ದೊಡ್ಡ ಸಲ್ಯೂಟು ನಾನು ವಿದ್ಯಾಂಗೆ ಹೇಳಬೇಕು. ವಿದ್ಯಾ ಪುಷ್ ಮಾಡಿಲ್ಲ ಅಂದಿದ್ರೆ ಐ ಥಿಂಕ್ ಇನ್ನೊಂದು 1 year 2 year ಮನೆ ತಗೊಳಕ್ ಪುಷ್ ಮಾಡ್ತಾ ಇದ್ದೆ. ಮನೆ ಮಿಸ್ ಆಗ್ತಿತ್ತು. ಸೊ ಈ ಮನೆ ತಗೊಳಕ್ಕೆ ಕಾರಣ ವಿದ್ಯಾ. ಹೇಳಿದೀನಿ ವಿದ್ಯಾ. ನಮ್ಮನೆ ಮಹಾಲಕ್ಷ್ಮಿನೇ ತಗೊಬೇಕು ಅಂದಾಗ ಸ್ವಲ್ಪ ಆಸೆ ಇತ್ತು ಏನಾದ್ರು ಇನ್ವೆಸ್ಟ್ ಮಾಡೋಣ ಅಂತ. ಸೊ ಮಾಡಿದ್ವಿ. ಬಟ್ ನೋ ರಿಗ್ರೆಟ್ಸ್ ಗೈಸ್. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ತಗೊಂಡಿದೀವಿ ಇಲ್ಲಿ. ಸೊ ಇದು ರಿಜಿಸ್ಟ್ರೇಷನ್ ಡೇದು ಕತೆ. ನೆಕ್ಸ್ಟ್ ಪ್ರೊಸೀಜರು ಮನೆ ತಗೊಂಡ್ವಿ, ಎಲ್ಲ ಆಯ್ತು. ಬಟ್ ಇಲ್ಲಿ ಏನಂದ್ರೆ ಇಂಟೀರಿಯರ್ 0, ಬರೀ ಒಂದು ಪೇಂಟ್ ಹಾಕಿ ಹೋಗಿದ್ರು. ಸೊ ಹಂಗಾಗಿ ನಾವು ಚಿಕ್ಕ ಪುಟ್ಟ ಜಾಸ್ತಿ ಇನ್ವೆಸ್ಟ್ ಮಾಡಕ್ ನನಗೆ ಇಷ್ಟ ಇರ್ಲಿಲ್ಲ. ಇಂಟೀರಿಯರ್ಸ್ ಚೊಕ್ಕವಾಗಿ ಏನ್ ಇಂಪಾರ್ಟೆಂಟ್, ಏನ್ ನಮಗ್ ಬೇಕು, ಕಿಚನ್ ಇಂಟೀರಿಯರ್ಸ್, ಆಮೇಲೆ ಸ್ವಲ್ಪ ರೂಮ್ ಮೇಲೆ ಇಂಟೀರಿಯರ್ಸ್, ಆಮೇಲೆ ಟಿವಿ ಯೂನಿಟ್ ಚಿಕ್ಕದ್ ಮಾಡ್ಸೋಣ ಅಂತ ಸ್ವಲ್ಪ ಟೈಮ್ ತಗೊಂಡ್ವಿ ಮಧ್ಯ. ಆಮೇಲೆ ನೆಕ್ಸ್ಟ್ ಪಿಕ್ಚರ್ ಬರೋದೆ ನಮ್ಮ ಮನೆಯ ಗೃಹ ಪ್ರವೇಶ. ಅಭಿಗೇನಿತ್ತಂದ್ರೆ ಗೃಹ ಪ್ರವೇಶ ಅಂದ್ರೆ ಆಬ್ವಿಯಸ್ಲಿ ರಿಲೇಟಿವ್ಸ್ ಕರಿಬೇಕು, ಗ್ರ್ಯಾಂಡ್ ಆಗಿ ಮಾಡಬೇಕು. ಅಭಿದೊಂದು ಪಾಲಿಸಿ ಇದೆ, ಏನಂದ್ರೆ ಮಾಡಿದ್ರೆ ಚಚ್ಚಕ್ ಬಿಸಾಕ್ಬೇಕು, ಗ್ರ್ಯಾಂಡ್ ಆಗಿ ಮಾಡಬೇಕು, ಇಲ್ಲ ಸಿಂಪಲ್ ಆಗಿ ಮನೆಯವ್ರನ್ನ ಕಳ್ಸೋಣ ಅಂತ ಇತ್ತು ಇಬ್ರದ್ದು, ಅಲ್ಲ ಅಭಿದ್ದು. ಆಮೇಲೆ ಪ್ಲಾನ್ ಮಾಡಿ 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 ಮಹಾರಾಷ್ಟ್ರ ಎಲ್ರಿಗೂ ಗೊತ್ತು, ದೂರ, ಕರ್ಸಕ್ಕೆ ಕಷ್ಟ, ಆಮೇಲೆ ಉಳಿಯೋದು ಕಷ್ಟ ಆಗುತ್ತೆ. ಸೊ ಹಂಗೆಲ್ಲ ಥಿಂಕ್ ಮಾಡಿ ಯಾರನ್ನ ಕರೆಯೋದು, ಅವ್ರನ್ನ ಕರೆದ್ರೆ ಇವ್ರಿಗೆ ಬೇಜಾರು, ಇವ್ರನ್ನ ಕರೆದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಸೊ ಬೆಸ್ಟ್ ಇಬ್ರು ಡಿಸೈಡ್ ಮಾಡಿದ್ವಿ, ಅಪ್ಪ ಅಮ್ಮನ ಕರ್ಸೋಣ, ಚಿಕ್ಕದಾಗಿ ಪೂಜೆ ಮಾಡಿಸೋಣ, ಮುಗಿಸೋಣ ಅಂತ. ಅದು ಅದು ಎಷ್ಟ್ರಲ್ಲಿ ಡಿಸೈಡ್ ಮಾಡಿರೋದು ಅಂದ್ರೆ ಆಲ್ಮೋಸ್ಟ್ 1 week. ಅದು ಯಾಕೆಂದ್ರೆ ಮಾವಂಗೂ ಬ್ಯುಸಿ ಇದ್ರು ಆ ಟೈಮ್, ಬ್ಯುಸಿ ಟೈಮ್. ಹಾಗಾಗಿ ಮುಗಿಸ್ಬಿಡೋಣ ಫ್ರೀ ಇದ್ದಾಗ. ಮತ್ತೆ ಡಿಲೇ ಆದ್ರೆ ಒಳ್ಳೆ ಡೇಟ್ಸ್ ಇರ್ಲಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು ಪೂಜೆ. ನಮ್ಗೆ ಹೆಂಗ್ ಬೇಕು ಹಂಗೆ ಅಪ್ಪ ಪೂಜೆ ಮಾಡ್ಕೊಟ್ರು. ಸಿಂಪಲ್ ಆಗಿ ದೇವ್ರಿಗೆ ಏನ್ ಬೇಕು ಅದೆಲ್ಲ ಅಮ್ಮ ಹೆಲ್ಪ್ ಮಾಡಿ, ಅದೆಲ್ಲ ವಿಡಿಯೋಸ್ ಇದೆ ನೋಡಿ, ಚಿಕ್ಕ ಚಿಕ್ಕ ಇವಾಗ ಆಗ್ತಿದೆ, ಇವಾಗ ಹೋಗಿ ನೋಡ್ಕೊಂಡು ಬನ್ನಿ. ಗಣಪತಿ ಮಾವಾಯಾಮಿ ಗಣಪತಿ ಮಾವಾಯಾಮಿ ಬಾಲಾರ್ಕೋಟಿ ಪ್ರತಿಮಾಂತರಯಂತ್ರಮಜೇವಾದ್ಯ ಸವಿದ್ಧಂ ವಿಶುರೋ ಮಗನ್ ಯಜ್ಞಾಂತರ ಶ್ರೀ ಧ್ಯಾಯಂತಿ ನಿತ್ಯಂ ತಂ ಬ್ರಹ್ಮ ತಂ ವಿಷ್ಣು ತಂ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶುಕ್ರವಾರದ ಪೂಜೆಯ ವೇಳೆಗೆ ನಮ್ಮಮ್ಮ ಸೌಭಾಗ್ಯ.
ಅದೆಲ್ಲ ಮಾಡಿ ನಾವಿಬ್ಬರೇ ಸೇರಿ ಒಂದು ಅಡುಗೆ ಮಾಡಿದ್ವಿ, ಸಾರು, ಅನ್ನ, ಪಲ್ಯ, ಕೋಸಂಬರಿ. ಸೊ ಅದನ್ನು ಮುಗಿಸ್ಕೊಂಡು ಒಳ್ಳೆ ನಿದ್ದೆ ಹೊಡೆದು ಸಂಜೆ ಇಲ್ಲೇ ಪಕ್ಕದಲ್ಲೇ ನಮ್ಮದು ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಗೋಶಾಲೆ ಅಂದರೆ ಚಿಕ್ಕದಾಗಿ ಇದೆ, ಒಂದು 15-20 ಹಸುಗಳಲ್ಲಿ ಹೋಗಿ ಪ್ರಸಾದ ಕೊಟ್ಟು ಆ ದಿನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮ್ಗಂತೂ ಭಾರಿ ಖುಷಿ ಆಯ್ತು ಅಲ್ವಾ, ಅಪ್ಪ ಅಮ್ಮಂಗೂ ಖುಷಿ ಆಯ್ತು. ಪ್ರಾಪರ್ ಬ್ಲೆಸ್ಸಿಂಗ್ಸ್ ಫ್ರಮ್ ಗಾಡ್, ಯೂನಿವರ್ಸ್, ಎವ್ರಿಥಿಂಗ್. ಸೊ ಏನೋ ಹೇಳ್ತಾರಲ್ಲ ಗೈಸ್, ನಮಗೆ ಅಂತ ಏನಾರು ಬರ್ದಿದ್ರೆ ದೇವರು ಹೆಂಗಾರು ಮಾಡಿ ಅದ್ ನಮ್ಮ ಹತ್ರಕ್ಕೆ ತಂದೇ ತರ್ತಾನೆ. ಇದ್ ನೋಡಿ, ನಾವು ಬೆಂಗಳೂರಲ್ಲಿ ಇದ್ವಿ, ಮಹಾರಾಷ್ಟ್ರಕ್ಕೆ ಬಂದು ಮನೆ ತಗೋಬೇಕು ಅಂದ್ರೆ ಏನೋ ಮಹಾರಾಷ್ಟ್ರಕ್ಕೆ ಬಂದು ಈ ಮನೆ ನನಗೆ ಸೆಲೆಕ್ಟ್ ಮಾಡಂಗಾಗಿ ಈ ಮನೆನೇ ತಗೊಳಂಗಾಯ್ತು ಅಂದ್ರೆ ಸೊ ಅದು ಯೂನಿವರ್ಸ್ ಕಡೆಯಿಂದ ಖುಷಿ ಆಯ್ತು ಅಷ್ಟೇ. ಪ್ರೋಸೆಸ್ ಇದಾಗಿತ್ತು, ಡಾಕ್ಯುಮೆಂಟೆಡ್. ಈ ವಿಡಿಯೋನ ನಾವು ಇವಾಗ ಮುಗಿಸ್ತಾ ಇದ್ದೀವಿ. ನಮ್ಮ ಪೇಜ್ ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮ್ ಪೇಜು ಇದೆ, ಅಲ್ಲೂ ಮಚ್ಚವಾಗಿರೋ ರೀಲ್ಸ್ ಮಾಡ್ತಾ ಇದ್ದೀವಿ, ಅಲ್ಲಿ ಹೋಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ. ಟಾಟಾ, ಟೇಕ್ ಕೇರ್, ಬಾಯ್ ಫ್ರಮ್ ಅಭಿನಂದನ್ ಅಂಡ್ ವಿದ್ಯಾ, ಪುಣೆ, ಮಹಾರಾಷ್ಟ್ರ.